ಲೋಕಸಭೆ ಚುನಾವಣೆಗೆ ಮತದಾನ ಆರಂಭ ಆಗಿದೆ. ಇವತ್ತು ಮೊದಲ ಹಂತದ ಮತದಾನ. ಇದೇ ಸಂದರ್ಭದಲ್ಲಿ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿದೆ. ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಬಿಜೆಪಿ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಲಿಕಯ್ಯ ಗುತ್ತೇದಾರ್ ಸೇರ್ಪಡೆಯಾಗಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಬಿಜೆಪಿ ಪಕ್ಷವನ್ನ ತೊರೆದು ಕೈ ಪಕ್ಷವನ್ನ ಸೇರ್ಪಡೆಯಾಗಿದ್ದಾರೆ ಮಾಲಿಕಯ್ಯ. ಹಲವಾರು ಬಿಜೆಪಿ ನಾಯಕರು ಬಿಜೆಪಿ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದಾರೆ. ಹರಿಯಾಣ ಎಲ್ಲ ಕಡೆಗಳಲ್ಲಿ, ಅದರಲ್ಲೂ ಸಿಟ್ಟಿಂಗ್ ಎಂಪಿಗಳೇ, ಹಾಲಿ ಎಂಪಿಗಳೇ ಬಿಜೆಪಿ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇನ್ನು ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಬಿಜೆಪಿ ದೇಶದಾದ್ಯಂತ 200 ಸೀಟ್ ಕೂಡ ದಾಟೋದಿಲ್ಲ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ವಾಶ್ ಆಗಲಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಹಾಕ್ಕೊಳ್ಳೋದು ಒಂದು ಯೋಗ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮಾಲಿಕಯ್ಯ ಗುತ್ತೇದಾರ್ ಅವರಿಗೆ ಕಾಂಗ್ರೆಸ್ ಪಕ್ಷದ ಧ್ವಜ ನೀಡಿ ಅವರನ್ನು ತಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಈ ಅನೇಕ ನಾಯಕರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇಡೀ ದೇಶದಾದ್ಯಂತ, ಅದರಲ್ಲೂ ಕೂಡ ಸಿಟ್ಟಿಂಗ್ ಎಂಪಿಗಳು, ಯಾರ್ಯಾರು ಹಾಲಿ ಎಂಪಿಗಳಿದ್ದಾರೆ ಅವರೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇನ್ನು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಭಾರಿ ಹಿನ್ನಡೆ ಆಗುತ್ತೆ. ಈಗಾಗಲೇ ನಮಗೆ ಬಂದಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಅನೇಕ ಸರ್ವೆಗಳು ನಡೆದಿದ್ದಾವೆ. ಆ ಸರ್ವೆಗಳ ಆಧಾರದಲ್ಲಿ ನೋಡಿದಾಗ ಬಿಜೆಪಿ ಈ ಬಾರಿ 200 ಸೀಟ್ಗಳನ್ನು ದಾಟೋದಿಲ್ಲ. ಇಡೀ ದೇಶದಾದ್ಯಂತ 200 ಸೀಟ್ನ ಒಳಗಡೆನೆ ಈ ಬಾರಿ ಕುಸಿಯುವಂತಹ ಒಂದು ಕೆಲಸ ಆಗತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ವಿರುದ್ಧ ಲೇವಡಿ ಕೂಡ ಮಾಡಿದ್ದಾರೆ. ಇವತ್ತು ಪಕ್ಷಕ್ಕೆ ಸೇರ್ಪಡೆಯಾದಂಥ ಮಾಜಿ ಸಚಿವರು, ಮಾಜಿ ಶಾಸಕರು ಆದಂಥ ಮಾಲಿಕಯ್ಯ ಗುತ್ತೇದಾರ್ ಅವರ, ಇನ್ನೊಬ್ಬರು ಮಾಜಿ ಶಾಸಕಿಯಾದಂಥ ಶ್ರೀಮತಿ ಶಾರದಾ ಮೋಹನ್ ಶೆಟ್ಟಿ ಅವರ, ಇತರ ಎಲ್ಲ ಪಕ್ಷದ ಮುಖಂಡರುಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಸೋದರಿಯರೇ, ಮಾಧ್ಯಮದ ಸ್ನೇಹಿತರೆ, ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಹಾಸನ ಜಿಲ್ಲೆಗೆ ಹೋಗಬೇಕಾಗಿದೆ. ಈಗ ನಾನು ಮತ್ತೆ ಡಿ ಕೆ ಶಿವಕುಮಾರ್ ರಾಜಣ್ಣ ಕರ್ಕೊಂಡು ಹೋಗಿ ಇಲ್ಲೇ ಬಂದಿದ್ದಾರೆ. ಇವತ್ತು ಹಾಸನ ಜಿಲ್ಲೆಯಲ್ಲಿ ಪ್ರಚಾರ ಕಾರ್ಯಕ್ರಮ ಇದೆ. ಹಿರಿಯರಾದಂಥ ಮಾಲಿಕಯ್ಯ ಗುತ್ತೇದಾರ್ ಅವರು ನಮಗೆ ಬಹಳ ಚಿರಪರಿಚಿತರು, ಆತ್ಮೀಯರು ಕೂಡ. ಅವರು ಕಾರಣಾಂತರದಿಂದ ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿಯನ್ನು ಸೇರಿದರು. ನನಗೆ ಗೊತ್ತು, ಮಾಲಿಕಯ್ಯನಂತವರಿಗೆ ಬಿಜೆಪಿನಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ. ಯಾಕಂತಂದ್ರೆ ಮಾಲಿಕಯ್ಯ ಗುತ್ತೇದಾರ್ ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದ ಪರ ಇರ್ತಕ್ಕಂಥವ್ರು. ಸಾಮಾಜಿಕ ನ್ಯಾಯದ ಪರ ಇರೋರು ಯಾರು ಕೂಡ ಬಿಜೆಪಿ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ಅದು ಅವರಿಗೆ ಅರಿವಾಗಿ ಈಗ ಮತ್ತೆ ಕಾಂಗ್ರೆಸ್ಗೆ ಬಂದಿದ್ದಾರೆ. ಅದು ಒಳ್ಳೆ ತೀರ್ಮಾನ ಮಾಡಿದ್ದಾರೆ ಅಂತೇಳಿ ನನಗೆ ಅನಿಸುತ್ತೆ. ಬಿಜೆಪಿ ಜನತಾದಳದ ಮೈತ್ರಿನ ಅದನ್ನೇ ಪ್ರತಿಭಟನೆ ಮಾಡಿ ಬಹಳ ಜನ ಅವರು ವರ್ಷಕ್ಕೆ, ಗಂಟೆಗೆ, ಗಳಿಗೆಗೆ
ಅವರ ಸಿದ್ಧಾಂತಗಳನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮಾಡ್ಕೊಳ್ಬಾರ್ದು ಅಂತೇಳಿ ತಾವೆಲ್ಲ ಗಮನಿಸಿದ್ದೀರಿ. ಹರಿಯಾಣದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಸಿಟ್ಟಿಂಗ್ MPs ಕೂಡ ಈಗ ಶಿಫ್ಟ್ ಆಗ್ತಾ ಇದ್ದಾರೆ, ನಮ್ಮ ಪಾರ್ಟಿಗೆ ಬರ್ತಾ ಇದ್ದಾರೆ. ಮಧ್ಯೆ ಒಂದು ಕಾಲದಲ್ಲಿ ನಮ್ಮವ್ರ ಕಡೆ ಅವ್ರಿಗೆ ಪಿಕ್ ಮಾಡ್ತಿದ್ರು. ಅವರು ಇಂಥವ್ರು ಕರ್ಕೊಂಡು ಈಗ ಅವ್ರು ಬಲಿಷ್ಠವಾಗಿದ್ದಿದ್ರೆ ನಾನು ಸೀಟ್ ಬರ್ತದೆ ಅನ್ನೋದಿದ್ರೆ ಅವ್ರು ಯಾರನ್ನೂ ಕರ್ಕೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ. ನಾನು ಸೀಟ್ ಬರುವುದಿಲ್ಲ ಅಂತಲೇ ನಮ್ಮವ್ರು ಪಿಕ್ ಮಾಡಿ ಕರ್ಕೊಳ್ತಾ ಇದ್ದಾರೆ. ಆದರೆ ನಮ್ಗೆ ಆ ಪರಿಸ್ಥಿತಿ ಇಲ್ಲ. ನಮ್ಗೆ ಅವರು ವಾಲಂಟಿಯರ್ ಆಗಿ ಸಾಕು ನಮಗೆ BJP ಅಂತ ಹೇಳಿ ಬಹಳ ಜನ ಉತ್ತರ ಭಾರತದಲ್ಲೂ ಕೂಡ ಬಹಳ ಜನ ಸೇರ್ತಾ ಇದ್ದಾರೆ. ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ 200 ಮೇಲೆ NDA ಸೀಟ್ ಆಗಲಿ BJP ಆಗಲಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ.